ಮನೆ ಮನಗಳಲ್ಲಿ ಬಾಳಿನ ಬೆಳಕಿನ ದೀಪ ಹಚ್ಚುತ್ತಿರುವ ಕಾಮಧೇನು ಕಲ್ಪವೃಕ್ಷವಾಗಿ ಸದಾ ಸರ್ವಜನರನ್ನೂ ಕಾಯುತ್ತಿರುವ ಸದ್ಗುರುಗಳೇ ನಮ್ಮ ಗುರುನಾಥರು. ಇಂಥ ಸರ್ವಶ್ರೇಷ್ಠವಾದ ಸ್ಥಳವನ್ನು ಸ್ವಚ್ಛವಾಗಿ ಶುಭ್ರವಾಗಿಟ್ಟುಕೊಳ್ಳುವುದು ನಮ್ಮೆಲ್ಲರ ಅತ್ಯಂತ ಆದ್ಯ ಕರ್ತವ್ಯವಾಗಿದೆ. ತಾವುಗಳು ಶ್ರೀ ಗುರುನಾಥರ ವೇದಿಕೆಗೆ ಬರುವಾಗ ಯಾವುದೇ ಹಣ್ಣು ಹಂಪಲು, ಸಿಹಿ ತಿನಿಸುಗಳು, ಇನ್ಯಾವುದೇ ಪದಾರ್ಥಗಳನ್ನು ತಂದರೆ ಅದನ್ನು ಶ್ರೀ ಗುರುನಾಥರ ವೇದಿಕೆಯಲ್ಲಿ ಗುರುಗಳಿಗೆ ಸಮರ್ಪಿಸಿ ಮತ್ತೆ ಅವುಗಳನ್ನು ನಿಮ್ಮ ಮನೆಗೆ ತೆಗೆದುಕೊಂಡು ಹೋಗಿ ಸುತ್ತಮುತ್ತಲಿನವರಿಗೆ ಪ್ರಸಾದ ರೂಪವಾಗಿ ಕೊಡಿ. ಇದರಿಂದ ಎಲ್ಲರಿಗೂ ಶ್ರೀ ಗುರುವಿನ ಪ್ರಸಾದ ಲಭ್ಯವಾಗುತ್ತದೆ. ಅಲ್ಲದೆ ವೇದಿಕೆಯಲ್ಲಿ ಸ್ವಚ್ಛತೆಯನ್ನು ಕಾಯ್ದುಕೊಂಡಂತಾಗುತ್ತದೆ. ನಿಮ್ಮಿಂದಾಗಿ ನಿಮ್ಮ ಪರಿಸರದ ಅಕ್ಕಪಕ್ಕದ ಮನೆಯವರಿಗೆ ಗುರುಪ್ರಸಾದ ತಲುಪಿಸಿದ ಪುಣ್ಯವು ದೊರಕುತ್ತದೆ. ಇದು ಕೂಡ ನಾವು ಗುರುಗಳಿಗೆ ಕೊಡುವ ಅತ್ಯಂತ ಕಾಯಕಪೂರ್ಣ ಸೇವೆಯಾಗಿದೆ. ವೇದಿಕೆಯಲ್ಲಿ ಗುರುನಾಥರಿದ್ದಾರೆ. ತಾವು ಈ ಕ್ಷೇತ್ರವನ್ನು ನಿರ್ಮಲವಾಗಿಟ್ಟುಕೊಳ್ಳಬೇಕು. ಈ ಸ್ಥಳ ಎಷ್ಟು ಸ್ವಚ್ಛವಾಗಿರುತ್ತದೋ ಹಾಗೆ ನಮ್ಮ ಮನಸ್ಸು ಕೂಡ ಗುರುನಾಥರೆಡೆಗೆ ಸಾಗುತ್ತದೆ. ಹಾಗಾಗಿ ಸರ್ವರು ಸ್ವಚ್ಛತೆ ಕಡೆಗೆ ಆದ್ಯತೆ ನೀಡಬೇಕೆಂದು ಕೇಳಿಕೊಳ್ಳುವ ನಿಮ್ಮ ಗುರುಸೇವಕ. ಆ ಗುರುಗಳು ಅಲ್ಲಿ ಕುಳಿತು ಅವರ ಮೇಲೆ ಆ ಕೆರೆ ಏರಿಯನ್ನ ಕಟ್ಟಿದ ನಂತರದಲ್ಲಿ ಆ ಕೆರೆ ಅಯ್ಯನ ಕೆರೆ ಅದು ಒಡಿಲಿಲ್ಲ. ಹಂಗಾಗಿ ಇದಕ್ಕೆ ಅಯ್ಯನ ಕೆರೆ ಅಂತನ್ನುವಂತ ಹೆಸರು ಬಂದಂತದ್ದು. ಆ ಅಯ್ಯನ ವರದಿಂದಾಗಿ, ಅವರ ಒಂದು ಕೃಪೆಯಿಂದಾಗಿ ಈ ಕೆರೆ ಏನು ಉಳಿದು ಬಂತು. ಈ ಊರಿನ ಜನಗಳು ಕೃತಜ್ಞತಾ ಪೂರ್ವಕವಾಗಿ ಆ ಕೆರೆಗೆ ಅಯ್ಯನ ಕೆರೆ ಅಂತಾನೆ ಹೇಳಿ ಕರೆಯೋದಕ್ಕೆ ಶುರು ಮಾಡಿದಂತ. ಕೆಳದಿ ನಾಯಕರ ಕಾಲದಲ್ಲೂ ಕೂಡ ಕೆಳದಿ ನಾಯಕರ ರಾಜ್ಯದ ಒಂದು ಭಾಗ ಆಗಿತ್ತು ಈ ಊರು. ಆ ಕಾಲದಿಂದಲೂ ಕೂಡ ಸಿದ್ಧ ಪುರುಷರು, ಸಾಧುಗಳು, ಸಂತರು ಇಲ್ಲಿಗೆಲ್ಲ ಬಂದು ಹೋಗ್ತಾ ಇದ್ರು ಅಂತ ಹೇಳಿ ಜನಗಳು ಮಾತಾಡ್ತಾರೆ. ಇದ್ರ ಬಗ್ಗೆ ತುಂಬಾ ಸಂಶೋಧನೆ ಕೂಡ ನಡಿಬೇಕಾಗಿದೆ. ಹಂಗೇನೆ ಕಲ್ಮರಡಿ ಅಜ್ಜಯ್ಯ ಇವರುಗಳೆಲ್ಲರೂ ಕೂಡ. ಆದ್ರಿಂದ ಈ ರೀತಿಯಾದಂತ ಒಂದು ಅಧ್ಯಾತ್ಮದ ಪರಂಪರೆಯ ಮುಂದುವರಿಕೆ ನಮ್ಮೂರಿನ ಗುರುನಾಥರು, ಅವಧೂತರು ಶ್ರೀ ವೆಂಕಟಾಚಲಯ್ಯನವರು. ಇದನ್ನ ನೋಡಿ, ನಮ್ಮ ಸಕರೆಪಟ್ಟಣದ ಹತ್ರ ಹುಲಿಕೆರೆ ಅಂತ ಹೇಳಿ ಒಂದು ಊರಿದೆ. ಆ ಹುಲಿಕೆರೆಯ ಹತ್ರದಲ್ಲಿ ಒಂದು ಕರಡಿಗವಿ ಅಂತ ಇದೆ. ಆ ಕರಡಿಗವಿ ಏನಿದೆ ಅದಕ್ಕೆ ಅಲ್ಲಿ ಬಹುಶಃ ಹಿಂದಿನಿಂದಲೂ ಕೂಡ ಮಠ ಇದೆ. ಹಾಗಾಗಿ ಕರಡಿಗವಿ ಮಠ ಅಂತಲೇ ಅದನ್ನ ಕರೀತಕ್ಕಂಥದ್ದು. ಈ ಕರಡಿಗವಿಗೂ ಆ ನಂತರದಲ್ಲಿ ಸಕರಪಟ್ಟಣದಲ್ಲಿ ಇವತ್ತು ನಾವು ನೋಡುವಂತ ಕಲ್ಮರಡಿ ಮಠ ಏನಿದೆ, ಇವಕ್ಕೆ ಪರಸ್ಪರ ಸಂಬಂಧ ಇದೆ. ಅದು ಯಾವ ಕಾಲಘಟ್ಟದಲ್ಲಿ ಕರಡಿಗವಿಯಿಂದ ಸ್ವಾಮಿಗಳು ಸಕರಾಯಪಟ್ಟಣಕ್ಕೆ ಬಂದಿರಬಹುದು ಇತ್ಯಾದಿಗಳ ಬಗ್ಗೆ ಸ್ಪಷ್ಟವಾಗಿ ಗೊತ್ತಿಲ್ಲದೆ ಹೋದ್ರು ಕೂಡ ಆ ಸಂಬಂಧ ಇದೆ ಅಂತನ್ನುವಂಥದ್ದಂತೂ ಗೊತ್ತಾಗುತ್ತೆ. ಕಲ್ಮರಡಿ ಅಜ್ಜಯ್ಯ ಅಂತ ಹೇಳಿ ಅಂತ ಅವರನ್ನ ಕರೀತಾರೆ. ಸಾಮಾನ್ಯವಾಗಿ ಗುರುಗಳನ್ನ ಅಜ್ಜಯ್ಯ ಅಂತ ಹೇಳಿ ಕರೆಯುವಂತದ್ದು ಒಂದು ಪದ್ಧತಿ ನಮ್ಮಲ್ಲಿ. ಸ್ವಾಮಿಯವರು ಅಜ್ಜಯ್ಯ ಹೀಗೆಲ್ಲವ ಅವರ ಹೆಸರನ್ನೇ ಅಜ್ಜಯ್ಯ ಅಂತ ಹೇಳಿ ಸಾಕಷ್ಟು ಮಕ್ಕಳಿಗೆ ಇಟ್ಟಿರ್ತಕ್ಕಂಥದ್ದು ಕೂಡ ನಮ್ಮೂರಿನಲ್ಲಿ ಉಂಟು. ಬಹುಶಃ ಅವರು ಹೇಳಿದಂತ ವಿಚಾರಗಳು ನಡೆದು ಹೋಗ್ತಾ ಇತ್ತು ಅಂತ ಕಾಣುತ್ತೆ. ಅವರು ಜನಗಳು ಏನನ್ನ ಬಯಸಿ ಅವ್ರ ಹತ್ರ ಬರ್ತಾ ಇದ್ರು ಅಂತವುಗಳು ಸಿದ್ಧಿ ಆಗ್ತಾ ಇತ್ತು ಅಂತ ಕಾಣುತ್ತೆ. ಇವತ್ತೂ ಕೂಡ ಕಲ್ಮರಡಿ ಮಠಕ್ಕೆ ಹೋದ್ರೆ ಅಲ್ಲಿ ತುಂಬೆ ಹೂವಿನ ಅಲಂಕಾರನ ಮಾಡಿರ್ತಾರೆ, ಆಯ್ತಾ. ಆದ್ರೆ ಕೆಳಗಡೆಯಲ್ಲಿ ಅವರ ಸಮಾಧಿ ಇದೆ, ಗುರುಗಳ ಸಮಾಧಿ ಇದೆ ಅಂತ ಹೇಳ್ತಾರೆ. ಅದ್ರ ಮೇಲ್ಗಡೆಯಲ್ಲಿ ಆ ಬಸವಣ್ಣ ಇದೆ. ಅದು ಬಸವಣ್ಣನೂ ಹೌದು, ಅದು ಲಿಂಗವೂ ಕೂಡ ಹೌದು. ನಮ್ಗೆಲ್ಲ ಗೊತ್ತಿದೆ ಬಸವಣ್ಣ ಮತ್ತೆ ಲಿಂಗ ಏನಿದೆ ಇದು ಆತ್ಮ ಪರಮಾತ್ಮರ ಒಂದು ಸಂಕೇತ ಇದ್ದಾಗೆ. ಅದರಿಂದ ಅವೆರಡು ಒಂದೇ ಒಂದು ತರದಲ್ಲಿ. ಅದಕ್ಕೆ ಇವತ್ತು ಕೂಡ ಪೂಜೆ ಮಾಡ್ತಾರೆ. ಬಹಳ ಅದ್ಭುತವಾದಂತ ಪೂಜೆಯನ್ನು ತ್ರಿಕಾಲದಲ್ಲಿ ಅಲ್ಲಿ ಮಾಡ್ತಾರೆ. ಬಹಳ ಭಕ್ತಿ ಶ್ರದ್ಧೆಯಿಂದ ಮಾಡ್ತಾರೆ. ನೂರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಅಲ್ಲಿಗೆ ಹೋಗಿ ಅಲ್ಲಿ ದೇವರ ದರ್ಶನ ಇದನ್ನೆಲ್ಲದನ್ನು ಕೂಡ ಮಾಡ್ತಾರೆ. ಹೀಗೆ ಪೂಜೆನ ಮಾಡುವಂತ ಸಂದರ್ಭದಲ್ಲಿ ಅಲ್ಲಿ ಪೂಜೆ ಮಾಡ್ತಕ್ಕಂಥವ್ರು ಏನ್ ಹೇಳ್ತಾರೆ ಅಂದ್ರೆ, ನಿಮ್ಮ ಮನಸ್ಸಿನಲ್ಲಿ ಏನಿದೆ ಅಂತ ಅನ್ನೋದನ್ನ ಗುರುತ್ಕೊಳ್ಳಿ, ದೇವರು ಪ್ರಸಾದ ಕೊಡುತ್ತೆ ಅಂತಂದಾಗ ಅದು ಆ ಪ್ರಸಾದ ಆಯ್ತು ಅಂತ ಹೇಳಿದ್ರೆ ಅದನ್ನ ಆಧಾರವಾಗಿ ಇಟ್ಕೊಂಡು ಇವರು ಮಾಡ್ಬೇಕಾಗಿರುವಂತ ಕೆಲಸ ಆಗುತ್ತೆ ಅಥವಾ ಇಲ್ಲ ಅಂತನ್ನುವಂತ ನಿರ್ಣಯಕ್ಕೆ ಅವರು ಬರ್ತಾರೆ. ಅಂದ್ರೆ ಇವತ್ತು ಗುರುಗಳು ಅಲ್ಲಿ ಆ ರೂಪದಲ್ಲಿ ಇದ್ದಾರೆ.
ಆದರೆ ಅವರು ಈ ಭೂಮಿಯ ಮೇಲೆ ನಡೆದಾಡುವಂತಹ ಒಂದು ಕಾಲಘಟ್ಟದಲ್ಲಿ ಎಷ್ಟೊಂದು ಸಾವಿರಾರು ಜನಗಳು ಇಲ್ಲಿಗೆ ಬರ್ತಾ ಇದ್ರು ಅಂತ ಅನ್ನುವಂಥದ್ದು ಬಹಳ ಮುಖ್ಯವಾದಂತಹ ಸಂಗತಿಯಾಗಿ ನಮಗೆ ಗೊತ್ತಾಗುತ್ತೆ. ನೋಡಿ, ಇವತ್ತು ಕೂಡ ಕಲ್ಮರಡಿ ಮಠದ ಸುತ್ತಮುತ್ತ ಇರುವಷ್ಟು ನಮ್ಮ ಬಿಲ್ಪತ್ರೆ ಮರಗಳು ಏನಿದೆ, ಈ ಬಿಲ್ಪತ್ರೆ ವನ ಏನಿದೆ, ಬಹುಶಃ ನಮ್ಮ ಇಂಡಿಯಾ ಯಾಕೆ ಪ್ರಪಂಚದ ಇನ್ಯಾವುದೇ ದೇಶದಲ್ಲೂ ಇಷ್ಟು ಮರಗಳು ಒಂದೇ ಇಷ್ಟು ಮರಗಳು ಎಲ್ಲೂ ಕೂಡ ಇಲ್ಲ. ಈಗ ನಮ್ಮ ಸ್ನೇಹಿತರಾದಂತ ಸಚ್ಚಿ ಮತ್ತೆ ಬೇರೆ ಸ್ನೇಹಿತರೆಲ್ಲ ಹೇಳ್ತಾರೆ ಸುಮಾರು 2000 ಮರಗಳಿದೆ ಅಲ್ಲಿ ಸುತ್ತಮುತ್ತ ಅಂತ ಹೇಳ್ತಾರೆ. ಈಶ್ವರನಿಗೆ ಅತ್ಯಂತ ಪ್ರಿಯವಾದಂತ ಎಲೆ ಅದು ಬಿಲ್ವ ಪತ್ರೆ ಇದೆಯಲ್ಲ, ಅತ್ಯಂತ ಪ್ರಿಯವಾದಂತಹದ್ದು. ನೀವಲ್ಲಿಗೆ ಹೋಗಿ ನೋಡಿದಾಗ ಈಗಲಾದ್ರೂ ಕೂಡ ಕೆಲವು ಮರಗಳೆಲ್ಲ ಶಿಥಿಲವಾಯ್ತು, ಕೆಲವು ಬಿದ್ದೋಯ್ತು, ಏನೇನೋ ಆಯ್ತು. ಆದ್ರೆ ಕಲ್ಮರಡಿ ಮಠದ ಆ ವನಕ್ಕೆ, ಬಿಲ್ವಪತ್ರೆ ವನಕ್ಕೆ ಹೋದಾಗ ಅಲ್ಲಿ ಉಂಟಾಗ್ತಾ ಇದ್ದಂತ ಭಕ್ತಿ ಭಾವ ಏನಿದೆ, ಇದು ನಿಜಕ್ಕೂ ಕೂಡ ಅಸಾಮಾನ್ಯವಾದಂತಹದ್ದು. ಇದೆಲ್ಲ ಯಾಕೆ ನಮಗೆ ಮುಖ್ಯ ಆಗುತ್ತೆ ಅಂತ ಹೇಳಿದ್ರೆ, ಒಂದು ಊರಿನಲ್ಲಿ ಏಳುವಂತ ಒಂದು ಅಧ್ಯಾತ್ಮದ ಹೊರತೆ ಏನಿದೆ, ಅದರ ಕೆಳಗಡೆನಲ್ಲಿ ಅಂತರ್ಗಂಗೆ ಇರಲೇಬೇಕು. ಆ ಅಂತರ್ಗಂಗೆ ಅಂತನ್ನುವಂಥದ್ದು ಇಲ್ಲದೆ ಹೋದ್ರೆ ಹೊರತೆ ಅಂತನ್ನುವಂಥದ್ದು ಅದು ಏಳೋದಕ್ಕೆ ಚಿಮ್ಮೋದಕ್ಕೆ ಸಾಧ್ಯ ಇಲ್ಲ. ಯಾವ ಕಾಲಘಟ್ಟದಲ್ಲಿ ಗುರುನಾಥರು ಇಲ್ಲಿ ಕಾಣಿಸಿಕೊಂಡ್ರು, ಅವರ ಅನೇಕ ವಿಚಾರಗಳನ್ನ ಅನೇಕರ ಜೊತೆಯಲ್ಲಿ ಹಂಚಿಕೊಂಡ್ರು ಅಂತ ಅಧ್ಯಾತ್ಮ ಪರಂಪರೆಯ ಒಬ್ಬ ಪ್ರತಿನಿಧಿಯವರು. ಯಾವ ಊರಿನಲ್ಲಿ ಯಾವ ಪರಿಸರದಲ್ಲಿ ಅಧ್ಯಾತ್ಮದ ಬೆಳಕಿನ ಅಗತ್ಯ ಬೇಕಾಗತ್ತೆ ಅಂತ ಸಂದರ್ಭದಲ್ಲಿ ಇಂಥ ಮಹನೀಯರು, ಇಂಥ ಮಹಾತ್ಮರು ಅವರು ತಮ್ಮ ಅಂತರಂಗದ ಸಾಧನೆಯಿಂದ ಅವರ ಹೊರಗಡೆಯಲ್ಲಿ ಆ ರೀತಿಯಾಗಿ ಮೂಡಿ ಬರ್ತಾರೆ ಅಂತನ್ನುವಂಥದ್ದನ್ನ ನಾವು ತುಂಬಾ ಕಡೆಗಳಲ್ಲಿ ಕೇಳಿದ್ದೀವಿ. ನಾವು ಕಂಡಂತ ಅದ್ಭುತವಾದಂತ ಬೆಳಕು ಗುರುನಾಥ. ನಾನು ಮೊದಲು ಹೇಳ್ತಾ ಇದ್ದ ಹಾಗೆ ಸಕರಾಯಪಟ್ಟಣದಲ್ಲಿ ಅವಧೂತರು ಇದ್ದಾರೆ ಅಂತ ಹೇಳಿ ಬೇರೆಯವರು ಮಾತಾಡ್ತಾ ಇದ್ದಾಗ ನಾವು ನಮ್ಮ ಊರಿನಲ್ಲಿ ಇರುವಂತ ಗುರುಗಳನ್ನ ಹಾಗಿದ್ರೆ ನಾವೇ ಹತ್ರದಿಂದ ಬಾರಯ್ಯ, ನೀನು ಬಾರಯ್ಯ, ಒಂದ್ ನಿಮಿಷ ಬಾರಯ್ಯ ಇಲ್ಲಿ ಅಂತ ಹೇಳಿ ಇಂತ ಕರೀತಾ ಇದ್ರು. ನಾನು ಹೋಗ್ಲೇ ಇಲ್ವಲ್ಲ ಕರೆದಾಗ ಅಂತ ಹೇಳಿ ಅಂತ ನನಗೆ ಬಹಳ ಎಷ್ಟೋ ಸರಿ ಒಂದು ರೀತಿಯಲ್ಲಿ ಮನಸ್ಸಿನ ಒಳಗಡೆಯಲ್ಲಿ ಬರೋದಕ್ಕೆ ಶುರುವಾಯಿತು. ಸುಮಾರು 1997-98 ಆ ಸಂದರ್ಭದಲ್ಲಿ ನಾನು ಗುರುಗಳ ಮನೆಗೆ ಹೋಗುವುದಕ್ಕೆ ಪ್ರಾರಂಭ ಮಾಡಿದೆ. ಆ ನಂತರದಲ್ಲಿ ಹೆಚ್ಚು ಹೋಗುವುದಕ್ಕೆ ಪ್ರಾರಂಭ ಮಾಡಿದೆ. ನಮ್ಮ ಸ್ನೇಹಿತರಾದಂತ ಸಚ್ಚಿದಾನಂದ, ವಿಶ್ವನಾಥ, ಇನ್ನು ಬೇರೆ ಬೇರೆಯವರೆಲ್ಲರೂ ಕೂಡ ಗುರುಗಳ ಮನೆಗೆ ಬರ್ತಾ ಇದ್ರು. ನನಗೆ ಇದ್ದಂತ ಆಸಕ್ತಿ ಏನು ಅಂತ ಹೇಳಿದ್ರೆ, ಇಷ್ಟು ಜನಗಳು ಇವ್ರ ಮನೆಗೆ ಬರ್ತಾರಲ್ಲ, ಇದರ ಹಿಂದೆ ಇರತಕ್ಕಂತ ಆಸಕ್ತಿ ಏನು, ಯಾಕಾಗಿ ಇವರನ್ನ ಭೇಟಿ ಮಾಡೋದಕ್ಕೆ ಬರ್ತಾರೆ ಅಂತ ಹೇಳಿ. ತುಂಬಾ ಜನಗಳು ಗುರುಗಳೇ ನಮ್ಮಂತ ಕಾರ್ಯ ಆಗ್ಬೇಕಾಗಿದೆ, ಇಂಥ ಕೆಲಸ ಆಗ್ಬೇಕಾಗಿದೆ, ನಮ್ದು ಎಂಥದೋ ವಸ್ತು ಕಳೆದು ಹೋಗಿದೆ, ಆಯ್ತಾ, ಈ ತರವಾದಂತ ಯಾವ್ಯಾವುದೋ ಲೌಕಿಕವಾದಂತ ಅನೇಕ ವಿಚಾರಗಳನ್ನ ಕೇಳ್ಕೊಂಡು ಬರ್ತಾ ಇದ್ದಂಥದ್ದೇ ಜಾಸ್ತಿ ಇದೆ. ಅದು ಸಹಜ ಕೂಡ ಹೌದು. ಯಾಕೆ ಅಂತ ಹೇಳಿದ್ರೆ ಈ ಲೌಕಿಕವಾದಂತ ಬದುಕು ಇದೆಯಲ್ಲ, ಇದು ಸುಗಮವಾಗಬೇಕಲ್ಲ ಮೊದಲು, ಆಮೇಲೆ ಉಳಿದಿದ್ದೆಲ್ಲದಕ್ಕೂ ಕೂಡ ಆ ಎಲ್ಲರ ಬಗ್ಗೆನೂ ಕೂಡ ಯಾವುದೇ ಹಂತದಲ್ಲಿ ಇದ್ರೂ ಕೂಡ ಅವರೆಲ್ಲರನ್ನೂ ಕೂಡ ಗುರುಗಳು ಅವ್ರನ್ನ ಸಂಭಾಳಿಸಿ ಒಂದೇ ರೀತಿಯಲ್ಲಿ ನೋಡಿ ಅವರಿಗೆ ಸಮಾಧಾನ ಮಾಡಿ ಬೇಕಾದಂತದ್ದು ಎಲ್ಲದನ್ನು ಕೂಡ ಅವ್ರು ಹೇಳ್ಬಿಟ್ಟು ಕಳಿಸ್ತಾ ಇದ್ರು. ಆದ್ರೆ ನೀವು ಒಬ್ರು ಜ್ಯೋತಿಷಿ ಹತ್ರ ಹೋದ್ರು ಕೂಡ ಅದಕ್ಕೆ ಪರಿಹಾರ ಸಿಗ್ಬೋದು, ಅಥವಾ ಇನ್ಯಾರೋ ಸೈಕಿಯಾಟ್ರಿಸ್ಟ್ ಹತ್ರ ಹೋದ್ರು ಕೂಡ ಯಾವುದೋ ವಿಚಾರದ ಬಗ್ಗೆ ಪರಿಹಾರ ಸಿಗ್ಬೋದು. ಅದಕ್ಕೂ ಇದಕ್ಕೂ ಏನು ವ್ಯತ್ಯಾಸ ಇರುವಂತಹದ್ದು, ಬರೀ ಅಷ್ಟೇ ಆದ್ರೆ ಅವ್ರನ್ನ ಯಾರು ಗುರುಗಳು ಅಂತ ಕರೆಯೋದಕ್ಕೆ ಸಾಧ್ಯ. ಆದ್ರೆ ಅದು ಕೇವಲ ಒಂದು ಪರ್ವತದ ತುದಿಯ ಒಂದು ಸಣ್ಣ ಅಣು ಮಾತ್ರ. ಇದು ಅವರ ಒಡನಾಟವನ್ನ ಅತ್ಯಂತ ಹತ್ತಿರದಿಂದ ಅನುಭವಿಸಿದಂಥವ್ರಿಗೆ ಅದು ಬೆಳಕಿನ ಬೆಟ್ಟ ಅಂತೇಳಿ ಅಂತ ಗೊತ್ತಾದಂಥದ್ದು. ಇಲ್ಲದೆ ಹೋದ್ರೆ ಅಷ್ಟು ಸುಲಭಕ್ಕೆ ಅದು ಗೊತ್ತಾಗ್ತಾ ಇರ್ಲಿಲ್ಲ. ಅವ್ರು ಯಾವಾಗ್ಲೂ ಹೇಳ್ತಾರೆ ಗುರು ಗೌಪ್ಯ ಕಣಯ್ಯ ಅಂತ ಹೇಳ್ತಾ ಇದ್ರು. ಗುರು ಗೌಪ್ಯ ಕಣಯ್ಯ, ಗುರು
ಅಂತರಂಗಕ್ಕೆ ಬರುಮಾಡಿಕೊಳ್ತಕ್ಕಂಥದ್ದು ಅಷ್ಟು ಸುಲಭ ಇಲ್ಲ ಕಣಯ್ಯ. ಗುರುವಿನ ಅಂತರಂಗ ಅರಿವಾಗ್ಬೇಕಾದ್ರೆ ಆ ಅಂತರಂಗ ಅರಿವಾಯ್ತು ಅಂತ ಹೇಳಿದ್ರೆ ಹೊರತುಕೊಂಡಂತಹ ಆ ಅಂತರಂಗವೇ ಅದೇ ಗುರು ಕಣಯ್ಯ ಅಂತ ಅವರು ಹೇಳ್ತಾ ಇದ್ರು. ಗುರುವಿನ ಅಂತರಂಗವನ್ನ ಅರಿತಂತವನೇ ಗುರು ಕಣಯ್ಯ. ಅಲ್ಲಿ ತಾನೇ ಗುರು ಆಗ್ಬಿಟ್ಟ ಕಣಯ್ಯ. ಅಲ್ಲಿ ಗುರು ಶಿಷ್ಯ ಅನ್ನೋ ಭಾವನೆನೇ ಇಲ್ಲ ಕಣಯ್ಯ, ಆ ಭೇದನೇ ಇಲ್ಲ ಕಣಯ್ಯ ಅಂತ ಹೇಳ್ಬಿಟ್ಟು ಗುರುನಾಥರು ಹೇಳ್ತಾ ಇದ್ರು. ಆಮೇಲೆ ನಾನು ಅವ್ರ ಮನೆಗೆ ಹೋಗೋದಕ್ಕೆ ಶುರು ಮಾಡಿದೆ. ಬನ್ನಿ ಸಾರ್ ಅಂತ ಹೇಳಿ ಅಂತ ಯಾರನ್ನಾದ್ರೂ ಕೂಡ ಅದೇ ರೀತಿಯಾಗಿ ಸಂಬೋಧನೆ ಮಾಡ್ತಾ ಇದ್ದಂತ. ಸಕರೆಪಟ್ಟಣದಲ್ಲಿ ನನ್ನ ಎಲ್ಲಾ ಆತ್ಮೀಯರು, ನನ್ನ ಸ್ನೇಹಿತರು, ನಮ್ಮ ಹಿರಿಯರು, ಕಿರಿಯರ ಆದಿಯಾಗಿ ಎಲ್ಲರೂ ಕೂಡ ನನ್ನ ಸೋಮಣ್ಣ ಅಂತಲೇ ಹೇಳಿ ಕರೆಯುವಂತದ್ದು. ನೀವು ಸಕರಾಯಪಟ್ಟಣಕ್ಕೆ ಬಂದು ಸೋಮಶೇಖರ ಅಂತ ಹೇಳಿದ್ರೆ ಇಲ್ಲಿ ತುಂಬಾ ಜನ ಸೋಮಶೇಖರ್ ಇದ್ದಾರೆ, ಯಾರು ಅಂತ ಕನ್ಫ್ಯೂಷನ್ ಆಗ್ಬಿಡುತ್ತೆ. ಹಾಗಂತ ಹೇಳಿ ನಾನು ನೀವೆಲ್ಲೋ ತೀರ್ಥಹಳ್ಳಿಗೆ ಬಂದ್ಬಿಟ್ಟು ಸೋಮಣ್ಣ ಅಂತ ಹೇಳಿದ್ರೆ ಗೊತ್ತಾಗೋದಿಲ್ಲ. ಆತರ ಗುರುಗಳು ಕೂಡ ನನ್ನನ್ನ ತುಂಬಾ ತುಂಬಾ ಆತ್ಮೀಯವಾಗಿ ಸೋಮಣ್ಣ ಅಂತಾನೆ ಹೇಳಿ ಕರೀತಾ ಇದ್ದಂತ. ಅವರ ಹೃದಯ ತುಂಬಿ ಬರುತ್ತೆ. ಅವರು ಕರೀತಾ ಇದ್ದಂತ ರೀತಿನಲ್ಲೇನೆ ಅವರ ಪ್ರೀತಿಯ ಸೆಳೆತ ಇರ್ತಾ ಇತ್ತು. ನೀವು ತಾಯಿ ಮಗುನ ಕರೆದ್ರೆ ಯಾವ ರೀತಿಯಾಗಿ ಮಕ್ಕಳು ಓಡ್ ಬಂದ್ಬಿಡ್ತಾವಲ್ಲ, ಆ ರೀತಿಯಾಗಿ ಆ ಗುರುಗಳ ಆ ವಾತ್ಸಲ್ಯ ಪೂರಿತವಾದಂತ ಮಾತುಗಳು ಇದೆಯಲ್ಲ, ಇಂಥವುಗಳು ನಮ್ಮನ್ನೆಲ್ಲ ಅವರ ಕಡೆಗೆ ಸೆಳೀತಾ ಇತ್ತು. ನಾನು ಅತ್ಯಂತ ಹತ್ತಿರದಿಂದ ಅವರ ದರ್ಶನವನ್ನ ಮಾಡಿದಂತ ಸಂದರ್ಭದಲ್ಲಿ ಅವರ ಕಣ್ಣುಗಳಲ್ಲಿ ಬೆಳಕಿನ ದೀಪಗಳನ್ನ ನಾನು ಕಂಡೆ. 7 ದೀಪದ ಕಣ್ಣು ಅಂತಲೇ ಹೇಳಿ ನನ್ನ ಕೆಲವು ಬರವಣಿಗೆಗಳಲ್ಲಿ ಅವರ ಬಗ್ಗೆ ಬರೆದಿದೆ. ಬೆಳಗ್ತಾ ಇರತಕ್ಕಂಥ 2 ಜ್ಯೋತಿಯಾಗಿ ಅವರ ಕಣ್ಣುಗಳು ನನಗೆ ಕಾಣ್ತಾ ಇತ್ತು. ಗುರುಗಳೇ, ನಿಮ್ಮ ಕಣ್ಣು ನಂಗೆ ಹೀಗೆ ಕಾಣುತ್ತೆ ಅಂತ. ಹೌದೇ, ಹಾಗಿದೆಯೇ ಅಂತ ಹೇಳಿ ಅಂತ ಅವರು ನಕ್ಕು ಬಿಡೋರ ಗುರುಗಳು. ಅದೇ ಹೇಳಿದ್ರ ಈ ತರದಲ್ಲಿ ಅವ್ರ ಮನೆಗೆ ಹೋಗೋದಕ್ಕೆ ಶುರು ಮಾಡಿದ ನಂತರದಲ್ಲಿ ನಿಧಾನಕ್ಕೆ ಗುರುಗಳು ಕೆಲವೇ ವಿಚಾರಗಳನ್ನ ಪ್ರಸ್ತಾಪ ಮಾಡೋದಕ್ಕೆ ಶುರು ಮಾಡಿದರು. ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮರೆಯದೆ ಬೆಲ್ ಬಟನ್ ಒತ್ತಿ. ಧನ್ಯವಾದಗಳು.